ಪಂಚಾಯತಿಲಿ ಈಗಾಗಲೇ ನಮ್ಮ ಎಮ್ ಎಲ್ ಎ ಅವ್ರ ಸಹಕಾರದಿಂದ ತುಂಬ ಕೆಲಸಗಳಾಗಿದೆ ಸರ್. ಪಂಚಾಯತಿಲಿ ಅಂಥ ಮೇಜರ್ ಕೆಲಸಗಳು ಯಾವುದೂ ಇಲ್ಲ. ಊರುಗಳಿಗೆ ಮೊದಲೆಲ್ಲ ನೀರಿನ ವ್ಯವಸ್ಥೆ ಆಗಲಿ, ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆಗಳೆಲ್ಲ ಮುಂದುಳಿದೋಗಿದ್ದು. ಎಮ್ ಎಲ್ ಎರು ಮಿನಿಸ್ಟ್ರ್ ಆಗಿರೋ ಟೈಮಿಗೆ ಎಲ್ಲ ಅನುದಾನ ಕೊಟ್ಟಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆನಂದ್ ಸ್ವಾಮಿಯವರು, ಹನುಮಂತಣ್ಣವ್ರ ಸಹಕಾರದಿಂದ ಪಂಚಾಯತಿ ತುಂಬ ಅಭಿವೃದ್ಧಿ ಆಗಿದೆ ಸರ್. ಆಮೇಲೆ ನಮ್ಮ ಪಂಚಾಯತಿಲಿ ಏನಾಗಿದೆ ಅಂದರೆ, ಕೆಲವೊಂದು ವಿಶೇಷ ಯೋಜನೆಗಳನ್ನ ಆನಂದ್ ಸ್ವಾಮಿ ಅಧ್ಯಕ್ಷರಾದಾಗೆ ಇಟ್ಕೊಂಡಿದ್ರು. ಈಗ ಉದಾಹರಣೆಗೆ ಮರಣ ಹೊಂದಿದವರಿಗೆ 5,000 ಸಹಾಯಧನ, ಆಮೇಲೆ ಬಡ ಮಕ್ಕಳಿಗೆ ಉಚಿತವಾಗಿ ಶಾಲೆಯಲ್ಲಿ ಓದೋಕ್ಕೆ ಅವ್ರಿಗೆ ಬುಕ್ಸು, ಅಲ್ಲಿಂದ ಬಟ್ಟೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ಈ ಒಂಟಿ ಮಹಿಳೆ ಅಂಥವ್ರಿಗೆ ಸಹಕಾರ ಮಾಡಿದ್ದಾರೆ. ಆಮೇಲೆ ವಿಶೇಷ ಇವರು ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಓದಿದ ಪ್ರತಿಭಾವಂತರಿಗೆ ಗುರುತಿಸಿ ಅವ್ರಿಗೆ 5,000 ಸಹಾಯಧನ ಮಾಡಿದ್ದೀವಿ. ST SC ಮಕ್ಕಳಿಗೆ ಓದೋಕ್ಕೆ ಅದಕ್ಕೂ ಸಹಕಾರ ಮಾಡಿದ್ದೀವಿ. ಆಮೇಲೆ ಮಹಿಳಾ ದಿನಾಚರಣೆ ಅಂತ ಮಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿ ಸುಮಾರು 500 ಮಹಿಳೆಯರಿಗೆ ಆನಂದ್ ಸ್ವಾಮಿಯವರು ಅವ್ರ ಸ್ವಂತ ದುಡ್ಡಿಂದ ಪ್ಲಾಸ್ ಕೊಟ್ಟಿದ್ದಾರೆ. ಆಮೇಲೆ ಶಾಲೆಯ ಎಲ್ಲ ಇಡೀ ಚೋಳನಾಯಕನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಶಾಲೆಯ ಪ್ರತಿಭಾನ್ವಿತ ಮಕ್ಕಳಿಗೆ ಅವ್ರಿಗೆ ಪ್ರೈಸ್ ಕೊಟ್ಟಿದ್ದೀವಿ. ಆಮೇಲೆ ಸಹಕಾರ ಕೊಟ್ಟಿದ್ದೀವಿ. ಆಮೇಲೆ ಆರ್ಥಿಕ ನೆರವು ಕೊಟ್ಟಿದ್ದೀವಿ. ಎಲ್ಲ ತುಂಬ ಮಾಡಿದ್ದೀವಿ ಸರ್. ಆಮೇಲೆ ಇದು ಬಂದು ಹೈನುಗಾರಿಕೆ, ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹಧನ ಕೊಟ್ಟಿದ್ದೀವಿ. ಎಲ್ಲ ಇಂಥದ್ದು ಎಲ್ಲ ರಂಗ ಮಾಡಿದ್ದೀವಿ ಸರ್. ಈಗ ನೀವು ಏನೂ ಇಲ್ಲ ಸರ್. ಈಗ ಏನಿದೆ ನೋಡಿ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಸಾಕು. ಸಾಕು ಸರ್. ಈಗ ನಮ್ಮದು ಅಲ್ಪಾವಧಿ ಇರೋದ್ರಿಂದ ಇನ್ನು 6 ತಿಂಗಳಿದೆ. ನಾವು ಈಗ ಆಲ್ರೆಡಿ ಹೋದ್ಸಲಿ ಅಧ್ಯಕ್ಷ ಆದವು ನಾವು ಒಂದು 6 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಇನ್ನು ಮುಂದೆ ಇನ್ನೂ ಒಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಅದರಿಂದ ನಾವು ಅಲ್ಪಾವಧಿ ಇರೋದ್ರಿಂದ ಇರೋದನ್ನ ಅನುವು ಮಾಡ್ತೀವಿ ಸರ್. ಇಲ್ಲ, ನಮ್ಮಲ್ಲಿ ಎಲ್ಲ ಮೆಂಬರೂ ಸಹಕಾರ ಕೊಟ್ಟರು ಸರ್. ಆಮೇಲೆ ಇದುವರೆಗೂ ಚೋಳನಾಯಕನಹಳ್ಳಿ ಪಂಚಾಯತಿಲಿ ಈ 5 ವರ್ಷದ ಅವಧಿಯಲ್ಲಿ ಎಲೆಕ್ಷನ್ನೇ ನಡೆದಿಲ್ಲ. ಎಲ್ಲ ಅವಿರೋಧ ಆಯ್ಕೆನೇ ಆಗಿದೆ. ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೆ ಸರ್. ಅವರು ಎಲ್ಲ ರೀತಿ ಒಂಥರ ನಮಗೆ ಆಲ್ದ ಮರ ಇದ್ದಂಗೆ. ಅದರಿಂದ ಅವ್ರ ಕೆಳಗಡೆ ನಾವು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ನಾವು ಮುಂದುವರ್ಸ್ಕೊಂಡೈತಿ ಸರ್. ಅದನ್ನೇ ಸರ್. ಇಲ್ಲ, ಅವು ನಿನ್ನೆ ಅನೇಕ ಕಾರ್ಯಕ್ರಮ ಕೈಗೊಂಡಿದ್ರು. ನಾವೇನೇ ಫೋನ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತೀವಿ ಸರ್. ಆಫೀಸ್ಗೆ ಹೋಗಿ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಬರ್ತೀವಿ ಸರ್.